ಓಹೋ ಅದ್ಭುತ, ಈ ಕಾಂಬಿನೇಷನ್ ಸೂಪರ್ ಇಷ್ಟ ಆಯಿತು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಗಾಂಧಿನಗರದಲ್ಲಿದ್ದೀವಿ. ಕಾಳಿದಾಸ ರೋಡು ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಗಿರಿಯಾಸ್ ಶೋರೂಮ್ ಇದೆ, ಅದರ ಆಪೋಸಿಟಲ್ಲಿ ಸ್ವಾದ್ ರೆಸ್ಟೋರೆಂಟಲ್ಲಿದ್ದೀವಿ. ಸ್ವಾದ್ ರೆಸ್ಟೋರೆಂಟ್ ಪ್ಯೂರ್ ವೆಜ್ ರೆಸ್ಟೋರೆಂಟು. ಸೊ ಇಲ್ಲಿ ಬಂದಿರೋ ಮೇಯ್ನ್ ಕಾರಣ ಮಧ್ಯಾಹ್ನ ಯಾಕೆಂದರೆ ಮುದ್ದೆ ಉಪ್ಸಾರು ಊಟ ತಿನ್ನೋಣ ಅಂತ ನಮ್ಮ ಸತ್ಯಾಬ್ರೋ ಅವರು ತುಂಬ ದಿನದಿಂದ ಹೇಳ್ತಾಯಿದ್ರು. ಸೊ ಈ ಕಡೆ ಬಂದಾಗ ಇಲ್ಲೊಂದು ಟ್ರೈ ಮಾಡಬೇಕು ಬ್ರೋ, ಒಂದು ವೀಡಿಯೋ ಮಾಡಬೇಕು ಅಂತ ಅವ್ರು ಮಾಡಿದ್ದಾರೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಆಮೇಲೆ ಇಲ್ಲೊಂದು ಅದ್ಭುತವಾದ ಒಂದು ಸ್ವೀಟ್ ಸಿಗುತ್ತೆ. ಸೊ ಇದು ಮಲೆನಾಡು ಕಡೆ ಸ್ವೀಟು. ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ತುಂಬ ಮಾಡಲ್ಲ, ಕಮ್ಮಿ. ಸೊ ಇವ್ರು ಮಾಡ್ತಾರೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಅದೇನು ಅಂತ ಒಳಗೆ ಹೋದ್ಮೇಲೆ ಹೇಳ್ತೀನಿ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಸೊ ಈಗ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಸೊ ಫಸ್ಟು ಬ್ರೇಕ್ಫಾಸ್ಟಲ್ಲಿ ಒಂದು ಐಟಮ್ ಏನಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು, ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ಟ್ರೈ ಮಾಡಬೇಕು ಅಂತ ಸತ್ಯಾಬ್ರೋ ಹೇಳಿದ್ರು. ಅದಕ್ಕೋಸ್ಕರ ಒಂದು ಮಸಾಲೆ ದೋಸೆನ ಹಾಕ್ಸಿದ್ದೀವಿ. ಸೊ ಟೇಸ್ಟ್ ಮಾಡೋಣ. ತುಪ್ಪದ ಮಸಾಲೆ ದೋಸೆ, ಕ್ರಿಸ್ಪಿಯಾದ ದೋಸೆ, ಒಳಗಡೆ ಆಲೂಗಡ್ಡೆ ಪಲ್ಯ, ಲೈಟಾಗಿ ಮಸಾಲೆ ಹಚ್ಚಿರ್ತಾರೆ. ಇದನ್ನು ಚಟ್ನಿಯಲ್ಲಿ ಮುಳುಗಿಸಿ ಟೇಸ್ಟ್ ಮಾಡುವ. ಅದ್ಭುತವಾದ ದೋಸೆ. ಒಳಗಡೆ ಎಲ್ಲ ಕೆಂಪು ಮಸಾಲೆ ಚೆನ್ನಾಗಿದೆ, ಟ್ಯಾಂಗಿನೆಸ್. ದೋಸೆ ಮಾತ್ರ ಸೂಪರ್ ಕ್ರಿಸ್ಪಿ, ಮುರಿಬೇಕಾದ್ರೆ ಲೈಟಾಗಿ ಕ್ರಂಚಿನೆಸ್, ಕೊರುಮ್ ಅಂತ ಇರುತ್ತೆ. ಆಮೇಲೆ ತುಪ್ಪದ ಘಮ ಮಾತ್ರ ಯಥೇಚ್ಛ ಬರುತ್ತೆ. ದೋಸೆಗೆ, ಮಸಾಲೆ ದೋಸೆಗೆಲ್ಲ ಚಟ್ನಿನೇ ಬೆಸ್ಟ್ ಕಾಂಬಿನೇಷನು. ಇಲ್ಲೂ ಕೂಡ ಸ್ಪೈಸಿಯಾದ ಚಟ್ನಿ ಚುಮ್ಮು ಅಂತ ಇರುತ್ತೆ, ಚುರಿ ಅಂತ ಇರುತ್ತೆ ನಾಳೆಗೆ. ಹಿಂಗೆ ಮಾತಾಡ್ತಾ ಹಂಗೆ ನಮ್ಮದು ಮೆನ್ಯೂ ಇಲ್ಲಿ ಬಂದಿದ್ದು ಮುದ್ದೆ ಊಟ ತಿನ್ನೋಕ್ಕೋಸ್ಕರ ಮುದ್ದೆ ಊಟ ತರಿಸಿದ್ವಿ. ಅದ್ರ ಜೊತೆಗೆ ಸ್ವೀಟ್, ಸ್ಪೆಷಲ್ ಸ್ವೀಟು ಹೋಗೋಣ. ಊಟ ಸ್ಟಾರ್ಟ್ ಮಾಡೋಣ. ಸೊ ಮುದ್ದೆ ಉಪ್ಸಾರು ಊಟ, ಅದರಲ್ಲಿ ಹೋಳಿಗೆ ಕೂಡ ಬರುತ್ತೆ, ಹೋಳಿಗೆ ಊಟ. ಸೊ ಹೋಳಿಗೆ ಇನ್ಕ್ಲೂಡೆಡು. ಆಮೇಲೆ ಸಪ್ರೇಟ್ ಒಂದು ಸ್ವೀಟು ಸ್ಪೆಷಲ್ಲು ಎಲ್ಲೂ ಸಿಗೋಲ್ಲ ಅಂತ ಹೇಳಿದ್ನಲ್ಲ, ಆ ಸ್ವೀಟು ತೊಡದೇವ್ ಅಂತ. ಸೊ ಮಲೆನಾಡು ಸ್ಟೈಲು ಸ್ವೀಟು, ಫುಲ್ಲು ಕ್ರಿಸ್ಪಿಯಾದ ಸ್ವೀಟು. ಸ್ವಲ್ಪ ಟೇಸ್ಟ್ ಮಾಡಿದೆ. ನನಗೆ ಇದು ಸೇಮು ಸ್ವಲ್ಪ ಸಿಮಿಲರಾಗಿ ಇದ್ರ ಥರ ಯಾವುದು ಅಂದರೆ ಮಂಡಿಗೆ ನಾವು ಮಾಡಿದ್ವಿ, ಮಂಡಿಗೆ ವೀಡಿಯೋ ಮಾಡಿದ್ವಿ ಪ್ರಿಪ್ರೇಷನ್ನು, ಸೇಮ್ ಅದೇ ಥರ ಅನಿಸ್ತು ಸ್ವಲ್ಪ ಟೇಸ್ಟು. ಸೊ ಇದು ಅಂಗಡಿಗಳಲ್ಲೂ ಸಿಗೋಲ್ಲ. ಸೊ ಮನೆಗಳಲ್ಲಿ ಮಾಡ್ತಾರೆ, ಮಲೆನಾಡು ಕಡೆ ಎಲ್ಲ ಮಾಡ್ತಾರೆ, ಬಟ್ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ. ಸತ್ಯಾಬ್ರೋ ಅವರು ಅವಾಗ ವೀಡಿಯೋ ಮಾಡಿದಾಗ ನಾವು ಸ್ಟೋರಿ ಹಾಕಿದ್ರು ಇದನ್ನು, ಗೆಸ್ ದ ಸ್ವೀಟ್ ಅಂತ. ಅವಾಗ ಸೊ ನಾನು ಅದು ನೋಡ್ಬಿಟ್ಟು ಮಂಡಿಗೆ ಅಂತ ಕಮೆಂಟ್ ಮಾಡಿದ್ದೆ, ಬಟ್ ಆಮೇಲೆ ನೋಡಿ ತೊಡದೇವು ಅಂತ ಹೆಸರು. ಸೊ ಅದಕ್ಕೆ ತರಿಸಿದ್ದೀವಿ. ಸೊ ಟೇಸ್ಟ್ ಮಾಡೋಣ. ಈಗ ಫಸ್ಟು ಇದರಲ್ಲಿ ಊಟದಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ಮುದ್ದೆ ಊಟದಲ್ಲಿ ಮೊದಲನೇದು ಒಂದು ಹೋಳಿಗೆ ಬರುತ್ತೆ, ಬೇಳೆ ಹೋಳಿಗೆ ಕೊಡ್ತಾರೆ ಊಟದ ಜೊತೆ. ಆಮೇಲೆ ಮುದ್ದೆ ಮೇಲೆ ತುಪ್ಪ ಹಾಕ್ಕೊಟ್ಟಿರ್ತಾರೆ. ಆಮೇಲೆ ಉಪ್ಸಾರು, ಮೇಯ್ನ್ ಅಟ್ರ್ಯಾಕ್ಷನ್ ಉಪ್ಸಾರು. ಖಾರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ನೀವು ಹಂಗೆ ತಿನ್ಬೋದು, ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಖಾರ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಅನ್ನ ಕೊಟ್ಟಿರ್ತಾರೆ ಬೌಲಲ್ಲಿ, ಹಪ್ಪಳ ಇರುತ್ತೆ, ಸಾರು, ರಸಮ್ಮು, ಪಲ್ಯ, ಪಕೋಡ, ಒಂದು ಗ್ಲಾಸಲ್ಲಿ ಮಜ್ಜಿಗೆ ಇರುತ್ತೆ. ಮಧ್ಯಾಹ್ನ ಊಟದ ಟೈಮಿಗೆ ಬಂದರೆ ಒಬ್ಬರು ತೊಗೊಂಡ್ರೆ ಹೊಟ್ಟೆ ತುಂಬ ತಿನ್ಬೋದು. ಒಬ್ಬರಿಗೆ ಸಫಿಷಿಯೆಂಟ್ ಆಗಿದೆ. ಇವೆಲ್ಲ ತಿನ್ನೋ ಅಷ್ಟು ಮುಗಿಸೋ ಅಷ್ಟರಲ್ಲಿ ಹೊಟ್ಟೆ ಫುಲ್ ಆಗೋದು ಗ್ಯಾರಂಟಿ. ಸೊ ಶುರು ಮಾಡೋಣ. ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಫಸ್ಟು ಮುದ್ದೆ ನುಂಗ್ಬಿಡೋಣ. ಮುದ್ದೆ
ಸ್ಕಿಡ್ ಆಗ್ತಿದೆ, ಜಾರ್ತದೆ ನೋಡಿ ತುಪ್ಪ. ಫುಲ್ ಸ್ಮೂತಾಗಿ ನೀಟಾಗಿ ಒಂದು ಚೂರು ಗಂಟೆ ಇಲ್ದಿರಂಗೆ ಕಟ್ಟಿರುವಂಥ ಮುದ್ದೆ. ಓಹೋ ಅದ್ಭುತ, ಈ ಕಾಂಬಿನೇಷನ್ ಸೂಪರ್ ಇಷ್ಟ ಆಯಿತು. ಆ ಸಾರ್ದು ಖಾರ ಡೈರೆಕ್ಟಾಗಿ ಗಂಟ್ಲಿಗೆ ಕರೆಕ್ಟಾಗಿ ಘಾಟ್ ಕೊಡುತ್ತೆ. ಬಟ್ ಇದರಲ್ಲಿ ಇದೆಯಲ್ಲ ತುಪ್ಪ, ಆ ತುಪ್ಪ ಡಾಮಿನೇಟ್ ಮಾಡ್ತೈತೆ ಮುದ್ದೆನಲ್ಲಿ. ಸ್ವಲ್ಪ ಖಾರನ ಕಮ್ಮಿ ಮಾಡುತ್ತೆ, ಸ್ಮೂತಾಗಿ ಜಾರ್ಕೊಂಡು ಹೊಟ್ಟೋಗುತ್ತೆ ಒಳಗಡೆ. ಯಾವಾಗಲೂ ಮುದ್ದೆ ನುಂಗೋಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ಕುಡಬೇಕು. ನೀರು ಕುಡ್ಬಿಟ್ಟು ಆಮೇಲೆ ಮುದ್ದೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಗಂಟ್ಲು ಒಣಗಿರುತ್ತಲ್ಲ, ಸಿಗಾಕೊಳುತ್ತೆ ಅಂತ. ಬಟ್ ಇದಕ್ಕೆ ಅವಶ್ಯಕತೆ ಇಲ್ಲ, ಅದು ಜಾರ್ಕೊಂಡು ಹೊಟ್ಟೈತೆ ಒಳಗಡೆ. ಅದ್ಭುತವಾದ ಫ್ಲೇವರು. ಸ್ವಲ್ಪ ಸ್ಟ್ರಾಂಗ್ ಆಗಿ ತಿನ್ನೋಣ ಅಂದರೆ ಸ್ವಲ್ಪ ಮಿಕ್ಸ್ ಮಾಡೋಣ. ಇಲ್ಲ ಬೇಡ, ನಾನು ಅನ್ನಕ್ಕೆ ಕಲ್ಸ್ಕೊತೀನಿ. ಅನ್ನಕ್ಕೆ ಖಾರ ಹಾಕ್ಕೊಂಡು ಇದು ಹಾಕ್ಕೊಂಡು ತಿನ್ನೋಣ ಇನ್ನೂ ಸ್ಟ್ರಾಂಗಾಗಿ. ಮುದ್ದೆಗೆ ಇದು ಹಂಗೆ ಚೆನ್ನಾಗಿ ಮಜಾ ಕೊಡ್ತೈತೆ. ಸೊ ಇನ್ನೊಂದೆರಡು ನುಂಗ್ಬಿಟ್ಟು ಅನ್ನ ಹಾಕ್ಕೊಂಡು ಅನ್ನದ ಜೊತೆ ಉಪ್ಸಾರು ಖಾರ ಬಾರಿಸೋದೆ. ಅನ್ನಕ್ಕೆ ಹೋಗೋಕ್ಕೆ ಮುಂಚೆ ಹೋಳಿಗೆ ಇದೆ, ಹೋಳಿಗೆ ಟೇಸ್ಟ್ ಮಾಡುವ. ಬೇಳೆ ಹೋಳಿಗೆ ತೆಳುವಾದ ಔಟರ್ ಲೇಯರ್, ಒಳಗಡೆ ಬೇಜಾನು ಹೂರ್ಣ. ಪರ್ಫೆಕ್ಟ್ ಅದ ಸಿಹಿ, ಮೇಯ್ನ್ ಹಂಗಿರಬೇಕು, ಜಾಸ್ತಿ ಸಿಟ್ಟಿರಬಾರ್ದು, ಕರೆಕ್ಟಾಗಿದೆ. ಈಗ ಅನ್ನ, ವೈಟ್ ರೈಸ್, ಸ್ವಲ್ಪ 3 ಐಟಮ್ ಜೊತೆ ತಿನ್ಬೇಕೀಗ. ಫಸ್ಟು ಖಾರ, ಉಪ್ಸಾರು ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಸಾರು ಹಾಕೋಣ. ಸ್ಟ್ರಾಂಗಾಗಿ ತಿನ್ನೋರು ಈ ಥರ ತಿನ್ನಬೇಕು. ಯಾಕಂದರೆ ಖಾರ ಇದ್ದೇ ಇರುತ್ತೆ. ಇದು ಕಲಿಸ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತೈತೆ. ಶಿವ ಜುಮ್ಮು ಅಂದ್ಬಿಡ್ತು ಮೈಯೆಲ್ಲ. ಅದ್ಭುತ, ತುಂಬ ತುಳ್ಕೊಳುತ್ತೆ ಆ ಫ್ಲೇವರು, ಆ ಖಾರ ಎಲ್ಲನೂ. ಮಸ್ಟ್ ಟ್ರೈ. ಬರೀ ಸಾರು ಹಾಕೋಣ, ಜಾಸ್ತಿ ಹಾಕ್ಕೊಂಡೆ ನಾನು. ಸೂಪರ್ ಸ್ಪೈಸಿ ಆಗೋಯ್ತು. ಆ ಜೀರಿಗೆ ಫ್ಲೇವರು, ಮಧ್ಯೆ ಜೀರಿಗೆ ಕಾಳುಗಳು ಸಿಗ್ತಾ ಇರುತ್ತೆ. ಆಮೇಲೆ ಸಾಸಿವೆ ಅಂತೂ ಬಿಡಿ ಬೇಜಾನಿರುತ್ತೆ ಇದರಲ್ಲಿ, ಇವೆಲ್ಲ ಸಿಡಿತಾ ಇರುತ್ತೆ ಬಾಯಲ್ಲಿ. ಈಗ ಸ್ವಲ್ಪ ಸಮಾಧಾನ ಆಯಿತು. ಬಟ್ ಆದರೂ ಅದನ್ನು ತಿನ್ನೋದೇ ಮಜಾ. ಫುಲ್ಲು ಖಾರ ಸ್ಪೈಸಿಯಾಗಿ ತಿನ್ನೋದು. ಆ ಫುಲ್ ಬೌಲು ಅನ್ನನ ಇದರಲ್ಲೇ ಮುಗಿಸ್ಬಿಡ್ಬೋದು. ಇನ್ನೂ ಬೇಳೆ ಸಾರು ಇತ್ತು, ರಸಮ್ ಇದೆ, ಸ್ವಲ್ಪ ಅದಕ್ಕೂ ಟೇಸ್ಟ್ ಮಾಡೋಣ ಅಂತ ಉಳಿಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ಅದೇನು ಯಾರು ಮುಡ್ತಾನೆ ಇರಲಿಲ್ಲ, ನಾನು ಇದೆಲ್ಲ ತಿನ್ಬಿಡ್ತೀನಿ. ಬೇಳೆ ಸಾರಲ್ಲಿ ತಿನ್ನುವ ತರಕಾರಿ ಸಾರು. ವಾವ್, ಇದು ಕೂಡ ಸೂಪರಾಗಿದೆ, ಏನು ಮೋಸ ಇಲ್ಲ. ಮೂಲಂಗಿ ಹಾಕಿರ್ತಾರೆ, ಮೂಲಂಗಿ ಫ್ಲೇವರು, ತಿಕ್ಕಾದ ಸಾರು, ಲೈಟಾಗಿ ಟೊಮೆಟೊದು ಆ ಟ್ಯಾಂಗಿನೆಸ್ಸು, ಹುಳಿ ಅಂಶ, ಲೈಟಾಗಿ ಸ್ಪೈಸಿ, ಪರ್ಫೆಕ್ಟ್ ಸೂಪರ್ ಸಾಂಬಾರು. ಒಳ್ಳೆ ಬೇಳೆ ಸಾಂಬಾರು. ಈ ಥರ ಬೇಳೆ ಸಾರು ತಿಂದು ತುಂಬಾ ದಿವಸ ಆಗ್ಬಿಟ್ಟಿತ್ತು. ಬೇಳೆ ಸಾರು ಅಂದ್ಬಿಟ್ಟು ಜಾಸ್ತಿ ಬೇಳೆ ಮಾಡಿಬಿಟ್ಟು ಒಂಥರ ಪಪ್ಪು ಥರ ಆ ಥರನೂ ಮಾಡಿಲ್ಲ. ಪರ್ಫೆಕ್ಟಾಗಿ ಹೆಂಗಿರಬೇಕು ಈ ಮನೇಲೆಲ್ಲ ಮಾಡಿದಾಗ ಕರೆಕ್ಟ್ ಪ್ರಮಾಣದಲ್ಲಿ ಬೇಳೆ ಹಾಕಿ ಮಾಡಿರುವಂಥ ಸಾರು ಅಲ್ಟಿಮೇಟ್. ಉಪ್ಸಾರು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು. ಅದು ಫಸ್ಟ್ ಪ್ರೈಸು, ಅದು ಸೆಕೆಂಡ್ ಪ್ರೈಸು. ರಸಮ್, ಅದಕ್ಕೆ ಮುಂಚೆ ಪಕ್ಕದಲ್ಲಿ ಪಕೋಡ, ಆನಿಯನ್ ಪಕೋಡ. ಪುಡಿ ಕರು ರಸಮ್ ಹಾಕೋಣ. ಒಂದು ಮೆಣಸಿನ್ಕಾಯಿ ಇದೆ, ಮೆಣಸಿನ್ಕಾಯಲ್ಲಿ ತಿರುಗಿಸ್ಬಿಟ್ಟು ಇವು ಕೆಳಗೆ ಸೆಟ್ಲ್ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಈ ರಸ. ರೆಸ್ಟೋರೆಂಟಲ್ಲಿ ತುಂಬ ನಾಚಿಕೆಯಿಂದ ತಿಂತೀವಿ,
ಇಲ್ಲ ಅಂದಿದ್ರೆ ಮನೆ ಆಗಿದ್ರೆ ಪ್ಲೇಟ್ ಎತ್ಕೊಂಡು ನನಗೆ ಸೊರ್ರ ಅಂತ ಕುಡ್ಕೊಂಬಿಡ್ತು. ಸಿಂಪಲಾಗಿದೆ, ಇದ್ರಲ್ಲಿ ಜಾಸ್ತಿ ಖಾರ ಜಾಸ್ತಿ ಮಸಾಲೆ ಆ ಥರ ಇಲ್ಲ, ಲೈಟಾಗಿ ಪರ್ಫೆಕ್ಟಾಗಿದೆ. ನೀಟಾಗಿ ಅನ್ನದಲ್ಲೂ ತಿನ್ಬೋದು, ಬಟ್ ಯಾರು ರಸಮ್ಗೆ ಅನ್ನ ಹಾಕೊಂಡು ತಿನ್ನಲ್ಲ. ಇದು ಎರಡೇ ಒಳ್ಳೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಇದೆಲ್ಲ ಎರಡಲ್ಲೇ ತಿನ್ಬಿಡ್ತಾರೆ. ಅದು ಕುಡಿಯೋದಕ್ಕಂದ್ರೆ ಸೂಪರ್ ಆಗಿದೆ, ಆರಾಮಾಗಿ ಹೇಳಿದ್ನಲ್ಲ. ಒಂದು ಇಷ್ಟೇ ಇಷ್ಟ ಅನ್ನಕ್ಕೆ ನಾನು ಹಾಕೊಂಡಾಗ ಒಂದು 2 ಸ್ಪೂನ್ ಅನ್ನಕ್ಕೆ ಫುಲ್ಲು ರೈಸ್ ರಸಮ್ ಹುಡ್ಕೊಂಡು ಫುಲ್ ರಸಮ್ ಹಾಕ್ಕೊಂಡು ಯೂಚ್ಕೊಂಡು ತಿನ್ಬಿಟ್ಟು ಲಾಸ್ಟ್ ಅದ್ರಲ್ಲಿ ಬೇರೆ ಇಲ್ಲಿ ಮುದ್ದೆ ಇತ್ತಲ್ಲ, ಮುದ್ದೆ ಜಾಗದಲ್ಲಿ ಆ ತುಪ್ಪ ಎಲ್ಲ ಜಿನಿಗ್ಬಿಟ್ಟು ಅಲ್ಲಿ ತುಪ್ಪ ಬೇರೆ ಇತ್ತು, ಅದು ಬೇರೆ ಮಿಕ್ಸ್ ಆಗ್ಬಿಟ್ಟು ನೋಡಿ ಅಲ್ಲೆಲ್ಲ ಜಿಡ್ಡು ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿದೆ. ಲಾಸ್ಟಲ್ಲಿ ಸ್ವೀಟ್ಗಳ ಜೊತೆಗೆ ವೀಡಿಯೋ ಮುಗಿಸೋಣ. ತೊಡೆದೇವು ಅವಾಗಿಂದ ಕಾಯ್ತಾ ಇದೆ, ಟೇಸ್ಟ್ ಮಾಡಬೇಕು. ಜೊತೆಗೆ ಒಂದು ಗುಲಾಬ್ ಜಾಮೂನ್ ಬಂತು, ಆಮೇಲೆ ಈ ಕಡೆ ಅದ್ಭುತವಾದ ಬಾದಾಮ್ ಹಲ್ವಾ ಬಂತು. ಸೊ ಗುಲಾಬ್ ಜಾಮೂನ್ ಬಂದ್ಬಿಟ್ಟು ಹರ್ಷವರ್ಧನನ ಪಾಲು, ಹರ್ಷವರ್ಧನಿಗೆ. ಇದು ಬಾದಾಮ್ ಹಲ್ವಾ ಬಂದ್ಬಿಟ್ಟು ಸತ್ಯಾಬ್ರ ಅವ್ರಿಗೆ ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಇವತ್ತೇನೆಲ್ಲ ತುಪ್ಪಮಯ್ಯ. ಸ್ವಲ್ಪ ಟೇಸ್ಟ್ ಮಾಡೋಣ, ಯಾಕಂದರೆ ಇದು ಸ್ವೀಟು, ಇದು ತಿನ್ನಬೇಕಲ್ಲ. ಹಾಂ ಏನು ಬ್ರೋ ಎಲ್ಲ ರಿಚ್ ಆಗಿದೆ ಇಲ್ಲಿ. ಫೀಲ್ ಮಾಡ್ಬೋದು ಆ ತುಪ್ಪನ. ಸೊ ಈಗ ತೊಡೆದೇವು ಸ್ವೀಟ್ ತಿನ್ನುವ ಸಮಯ. ಇಷ್ಟು ಫುಲ್ಲು ತೆಳುವು ಮಾಡಿರ್ತಾರೆ. ಮಾಡೋ ಪ್ರೋಸೆಸ್ಸು, ಈ ಬ್ಯಾಟರ್ ಏನಿರುತ್ತೆ ಉಲ್ಟಾ ಮಾಡಿರೋ ಬಾಣಲಿ ಇರುತ್ತೆ, ಅದ್ರ ಮೇಲೆ ಸೌರಿ ಎತ್ತಾರೆ ಪೇಪರ್ ಥರ. ಆಮೇಲೆ ಅದನ್ನು ಒಂದು ದೊಡ್ಡ ಲೇಯರು, ಅದನ್ನು ಮಡ್ಚಿದ್ರೆ ಈ ಥರ ಆಗುತ್ತೆ. ಸೊ ಇದು ಇಷ್ಟು ತಿನ್ನು ಲೇಯರು ನೋಡಿ, ಹಿಂಗಿಟ್ರೆ ಸ್ಟ್ರೈಟಾಗಿಟ್ಟರೆ ಕಾಣಿಸೋದೇ ಇಲ್ಲ, ಇದು ಇನ್ವಿಸಿಬಲ್ ಆಗ್ಬಿಡುತ್ತೆ. ಕರೆಕ್ಟ್ ಪರ್ಫೆಕ್ಟ್ ಸ್ಟ್ರೈಟ್ ಇರುತ್ತೆ, ಅಷ್ಟು ತೆಳುವಾಗಿರುತ್ತೆ. ಸೊ ಮಂಡಿಗೇನೋ ಸೊ ಆಲ್ಮೋಸ್ಟ್ ಇದೇ ಥರ ಮಾಡೋದು. ಇದೆರಡು ಒಂದೇ ಡಿಶ್ಶಾ ಕಮೆಂಟ್ ಮಾಡಿ, ಯಾಕಂದರೆ ಅದು ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ. ಆ ಕಡೆ ಮಂಡಿಗೆ ಅಂತ ಕರೀತಾರೆ, ಈ ಕಡೆ ಇದು ಉತ್ತರ ಕನ್ನಡ, ಈ ಕಡೆ ಮಲೆನಾಡಲ್ಲಿ ಇದು ನೀರ ಕರೀತಾರೆ. ಸೊ ಒಂದೇ ಡಿಶ್ಶಾ ಬೇರೆ ಬೇರೆನ ಕಮೆಂಟ್ ಮಾಡಿ, ಗೊತ್ತಿರೋರು, ನಮ್ಗೆ ಗೊತ್ತಿಲ್ಲ. ಟೇಸ್ಟಲ್ಲಿ ಸಿಮಿಲರ್, ಸೇಮ್ ಅದೇ ಥರ ಇದೆ. ಸ್ವಲ್ಪ ಸಿಹಿ ಇರುತ್ತೆ, ಬಟ್ ಇದು ಗೊತ್ತಾಗಲ್ಲ ತಿಂತಾಯಿದ್ರೆ. ತೆಳುವು ಇರುತ್ತಲ್ಲ, ನಿಮ್ಮ ಬಾಯಲ್ಲಿ ನಾಲ್ಗೆ ಮೇಲೆ ಬೀಳ್ತಿದ್ದಂಗೆ ಪುಡಿ ಆಗ್ಬಿಡುತ್ತೆ. ಪುಡಿ ಹಂಗೆ ಮೆಲ್ಟ್ ಆಗೋ ಥರ, ಅಷ್ಟು ತೆಳ್ಳಿರುತ್ತೆ. ಹೌದಾ? ಸೊ ಇದೆಲ್ಲ ನಮ್ಮ ಟ್ರೆಡಿಷ್ನಲ್ ಸ್ವೀಟ್ಸು ಎಲ್ಲ ಮರ್ತೋಗಿದ್ದಾರೆ. ತುಂಬ ಕಡೆ ಸಿಗೋದಿಲ್ಲ, ಬರೀ ಮನೆಗಳು ಮಾತ್ರ ಮಾಡ್ಕೊತಾರೆ. ಬೆಂಗಳೂರವರು ಕೂಡ ಈ ಥರದ ಏನಾದರೂ ಟೇಸ್ಟ್ ಮಾಡಬೇಕು ಅಂದರೆ ಇಲ್ಲೊಂದ್ಸಲಿ ಬಂದಿದ್ದಾನೆ ಟೇಸ್ಟ್ ಮಾಡ್ಬೋದು. ಆಮೇಲೆ ಫೈನಲಾಗೆ ನೀವೇನಾದರೂ ಇಲ್ಲಿಗೆ ಬ್ರೇಕ್ಫಾಸ್ಟ್ ಟೈಮಿಗೆ ಏನೋ ಬರ್ತೀರಾ, ತಿಂಡಿ ತಿನ್ನಬೇಕು ಅಂದರೆ ಕಣ್ಣು ಮುಚ್ಕೊಂಡು ತುಪ್ಪದ ದೋಸೆ, ಮಸಾಲೆ ದೋಸೆ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ. ಅದು ಅಷ್ಟೇ ತೆಳುವಿಗೆ ಸ್ವಲ್ಪ ದಪ್ಪ ಕಾರ್ನರ್ಸು ಅದ್ಭುತವಾಗಿರುತ್ತೆ, ಪರ್ಫೆಕ್ಟಾಗಿ ಕ್ರಿಸ್ಪಿನೆಸ್ಸು ಮತ್ತು ತುಪ್ಪದ ಘಮ ಹೆಚ್ಚು ಬರುತ್ತೆ. ಚಟ್ನಿ ಅಲ್ಟಿ ಕಾಂಬಿನೇಷನ್. ನಾನು ಸಾಂಬಾರಲ್ಲಿ ತಿಂದೇ ಇಲ್ಲ, ಚಟ್ನಿನೇ ಚೆನ್ನಾಗಿತ್ತು. ಅದು ಸ್ವಲ್ಪ ಇನ್ನು ಸ್ವಲ್ಪ ಖಾರ ಹೋಗಿತ್ತಲ್ಲ, ಅದಕ್ಕೆ ಚಟ್ನಿ ಕಾಂಬಿನೇಷನ್ ಅಲ್ಟಿ ಇತ್ತು. ಅದನ್ನು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಅದಾದಮೇಲೆ ಮಧ್ಯಾಹ್ನ ಬಂದಾಗ ಎಲ್ಲ ಟೇಬಲಲ್ಲೂ ಊಟ ಇದ್ದೇ ಇರುತ್ತೆ. ಸೊ ನೀವು ಬಂದ್ಬಿಟ್ಟು ಆರಾಮಾಗಿ ಕಣ್ಣು ಮುಚ್ಕೊಂಡು ನಾವು ತೊಗೊಂಡಿರೋ ಮುದ್ದೆ ಉಪ್ಸಾರು ಊಟನ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ. ನಾರ್ಮಲ್ ಊಟನೂ ಸಿಗುತ್ತೆ, ನಾರ್ತ್ ಇಂಡಿಯನ್ ಮೀಲೂ ಸಿಗುತ್ತೆ. ಇದು ಮಾತ್ರ ಅಲ್ಟಿಮೇಟು. ಒಳ್ಳೆ ತುಪ್ಪ ಬೆಣ್ಣೆ ಹಚ್ಚಿರೋ ಮುದ್ದೆ ಜೊತೆಗೆ ಖಾರವಾಗಿರೋ ಉಪ್ಸಾರು ತಿನ್ನಬೇಕು ಅಂತ ಆಸೆ ಇದ್ದರೆ ಅದನ್ನು ಬೆಸ್ಟ್ ಕಾಂಬಿನೇಷನು. ಸೊ ಅನ್ನ ಬೇಕಾದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ರೈಸು ಎಕ್ಸ್ಟ್ರಾ ತೊಗೊಂಡು ಸಾಲಲ್ಲ. ಇದು ಖುಷಿಗೆ ಜಾಸ್ತಿ ತಿಂದ್ಬಿಡ್ತೀವಲ್ಲ, ಬೇಳೆ ಸಾರು ನಾನು ತಿನ್ನಲ್ಲ ಅಂದೆ, ಬಟ್ ಆಮೇಲೆ ಆ ಸಾರು ತಿನ್ನಲ್ಲ, ಅದು ಇಷ್ಟ ಆಯಿತು. ಸೊ ಇನ್ನೊಂದು ಬೌಲ್ ಎಕ್ಸ್ಟ್ರಾ ತರಿಸ್ಕೊಂಡು ಅದರಲ್ಲೂ ತಿಂದ್ಕೊಂಡು ಮಜಾ ಮಾಡೋದು. ಲಾಸ್ಟಲ್ಲಿ ರಸಮ್ನ ಕುಡಿದ್ರೆ ಮುಗೀತು, ಹೊಟ್ಟೆ ತುಂಬೋಗುತ್ತೆ. ಸೊ ಮಸ್ತ್ ವಿಜಯ್ ಜಾಗ. ಸೊ ಎಲ್ಲ ಈ ವಿಡಿಯೋನ ಜಾಸ್ತಿ ಲೈಕು ಶೇರ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಯಾರನ್ನ ಇದ್ದರೆ ಈ ಕಡೆ ಏನಾದ್ರು ಕೆಲಸದ ಮೇಲೆ ಬಂದಾಗ ಅವ್ರಿಗೆ ಯೂಸ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.